ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಶಿರಂಗ. ಸಮಾಜದಲ್ಲಿ ನಾವು ಎಂತೆಂಥ ಕ್ರಿಮಿನಲ್ಗಳನ್ನ ನೋಡಿರ್ತೀವಿ. ಅಂಥ ಕ್ರಿಮಿನಲ್ಗಳನ್ನ ಮಟ್ಟ ಹಾಕಬೇಕಾದ ಕಾಕಿನೇ ಕ್ರಿಮಿನಲ್ ಆಗಿಬಿಟ್ರೆ ಎಲ್ಲ ಪೊಲೀಸ್ನವರು ಏನು ಕೆಟ್ಟವರಲ್ಲ, ಹಾಗಂತ 100% ಎಲ್ಲ ಪೊಲೀಸ್ನವರು ಏನು ಒಳ್ಳೆಯವರು ಕೂಡ ಅಲ್ಲ. ಇನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆನೂ ಅಷ್ಟೇ. ಜನರು ಒಂದು ತಕರಾರು ಅರ್ಜಿ ಕೇಸ್ಗೋಸ್ಕರ 3 ರಿಂದ 4 ವರ್ಷ ಕೋರ್ಟ್ಗಲ್ದು ಜಿಗುಪ್ಸೆ ಪಟ್ಟಿರೋದನ್ನು ಕೂಡ ನಾವು ನೋಡಿರ್ತೀವಿ. ಆದರೆ ಆವಾಗವಾಗ ನ್ಯಾಯ ಇನ್ನೂ ಬದುಕಿದೆ ಅಂತ ತೋರಿಸೋ ಪ್ರಕರಣಗಳು ಕೂಡ ನಮ್ಮ ಕಣ್ಮುಂದೆ ಬರ್ತಾ ಇರ್ತವೆ. ಅದೇ ಇವಾಗ 9 ಮಂದಿ ಪೊಲೀಸ್ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಕೊಟ್ಟಿರುವಂಥ ಪ್ರಕರಣ. ಕಾನೂನನ್ನು ರಕ್ಷಣೆ ಮಾಡೋರೆ ಭಕ್ಷಕರಾದರೆ ಏನಾಗುತ್ತೆ? ಬರೀ 15 ನಿಮಿಷ ಅಂಗಡಿನ ತಡವಾಗಿ ಮುಚ್ಚಿದ್ದಕ್ಕೆ ತಂದೆ ಮತ್ತು ಮಗ ಇಬ್ಬರೂ ಕೂಡ ಅವರ ಪ್ರಾಣವನ್ನೇ ಕಳ್ಕೋಬೇಕಾಯಿತು. ಆ ಕರಾಳ ರಾತ್ರಿ ಸಾತನ್ಕುಳಂ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದ್ದೇನು, 9 ಮಂದಿ ಪೊಲೀಸರಿಗೆ ಈಗ ಗಲ್ಲು ಶಿಕ್ಷೆ ಆಗಿರೋದು ಏನಕ್ಕೆ ಅನ್ನೋದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 2019 ಮತ್ತು 2020ರಲ್ಲಿ ಕೋವಿಡ್-19 ಮಹಾಮಾರಿ ನಮ್ಮ ದೇಶಕ್ಕೆ ವಕ್ಕರಿಸಿ ಇಡೀ ದೇಶನೇ ಸ್ತಬ್ಧ ಆಗಿರುತ್ತೆ. ಆ ಟೈಮ್ನಲ್ಲಿ ಯಾವುದೇ ಥರ ಅಂಗಡಿ ಮುಂಗಟ್ಟುಗಳು ಕೂಡ ಸರಿಯಾಗಿ ಓಪನ್ ಆಗ್ತಿರಲ್ಲ. ಆದರೆ ಕಾಲಕ್ರಮೇಣ ಎಲ್ಲ ಅಂಗಡಿಗಳು ಓಪನ್ ಆಗೋಕ್ಕೆ ಶುರುವಾಗ್ತವೆ. ಸರ್ಕಾರ ಒಂದು ನಿಯಮವನ್ನು ಜಾರಿ ಮಾಡುತ್ತೆ, ಇಷ್ಟೊತ್ತಿಗೆ ಅಂಗಡಿಯನ್ನು ತೆಗಿಬೇಕು, ಹಾಗೆ ಇಷ್ಟರೊಳಗೆ ಅಂಗಡಿಗಳನ್ನು ಕ್ಲೋಸ್ ಮಾಡಬೇಕು ಅಂತ. ಜಯರಾಜ್ ಮತ್ತು ಅವರ ಮಗ ಬೆನಿಕ್ಸ್ ಇಬ್ಬರು ಕೂಡ ಸಾತನ್ಕುಳದ ನಿವಾಸಿಗಳು. ತಮ್ಮ ಜೀವನೋಪಾಯಕ್ಕೆ ಅಂತ ಒಂದು ಮೊಬೈಲ್ ಶಾಪನ್ನು ನಡೆಸ್ತಾ ಇರ್ತಾರೆ. ಜೂನ್ 19, 2020ರಲ್ಲಿ ಕೋವಿಡ್-19 ಲಾಕ್ಡೌನ್ ಜಾರಿಯಲ್ಲಿದ್ದಾಗ ಜಯರಾಜ್ ಮತ್ತು ಅವರ ಮಗ ಬೆನಿಕ್ಸು ಅವರ ಮೊಬೈಲ್ ಅಂಗಡಿಯನ್ನು ನಿಗದಿತ ಸಮಯಕ್ಕಿಂತ ಸ್ವಲ್ಪ ಹೊತ್ತು ಜಾಸ್ತಿನೇ ತೆಗೆದಿರ್ತಾರೆ. ಅದಕ್ಕೋಸ್ಕರ ಪೊಲೀಸವರು ಬಂದು ಅವ್ರನ್ನ ವಶಕ್ಕೆ ಪಡ್ಕೊಂಡು ಹೋಗ್ತಾರೆ. ಆ ಟೈಮ್ನಲ್ಲಿ ಪೊಲೀಸ್ನವರು ಮತ್ತು ಜಯರಾಜ್ ಬೆನಿಕ್ಸ್ ಮಧ್ಯೆ ಏನು ಮಾತುಕತೆ ನಡೀತು, ಪೊಲೀಸ್ನವ್ರು ಏನು ಕೇಳಿದ್ರು, ಇವ್ರು ಏನು ಉತ್ತರ ಕೊಟ್ಟರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಪೊಲೀಸ್ನವ್ರು ಮಾತ್ರ ಹೆಚ್ಚು ಹೊತ್ತು ಅಂಗಡಿನ ತೆರೆದಿದ್ರು ಅಂತ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಂಗಡಿಗಳನ್ನ ನಡೆಸೋರು ಎಲ್ಲರೂ ಕೂಡ ಹಾಗೆ ಅಲ್ವಾ, ಇನ್ನೊಂದು 10 ನಿಮಿಷ, ಇನ್ನೊಂದು ಅರ್ಧ ಗಂಟೆ ಅಂಗಡಿನ ತೆರೆದಿದ್ರೆ ಇನ್ನೊಂದು ಸ್ವಲ್ಪ ವ್ಯಾಪಾರ ಆಗುತ್ತೇನೋ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಆ ಟೈಮ್ನಲ್ಲಿ ಪೊಲೀಸ್ನವ್ರು ಬಂದು 10-20 ಇಸ್ಕೊಂಡು ಅವ್ರನ್ನ ಗದರಿಸಿ ಅಂಗಡಿಯನ್ನು ಮುಚ್ಚಿಸಿ ಹೋಗ್ತಾರೆ. ಇಲ್ಲೂ ಕೂಡ ಅವರು ಹಾಗೆ ಮಾಡ್ಬೋದಾಗಿತ್ತು. ಪೊಲೀಸ್ನವರು ಅವ್ರನ್ನ ಗದರಿಸಿ ಅಂಗಡಿ ಮುಚ್ಚಿಸ್ಬೋದಾಗಿತ್ತು, ಅಥವಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು ವಾರ್ನಿಂಗ್ನ ಕೊಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ಬೋದಾಗಿತ್ತು. ಆದರೆ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಡೆದಿದ್ದೇ ಬೇರೆ. ಪೊಲೀಸ್ ಸ್ಟೇಷನಲ್ಲಿ ತಂದೆ ಮತ್ತು ಮಗನ ಮೇಲೆ ಪೊಲೀಸರು ಅತ್ಯಂತ ಕ್ರೂರವಾಗಿ ಹಲ್ಲೆಯನ್ನು ನಡೆಸ್ತಾರೆ. ಲಾಠಿಯಿಂದ ಮನಸ್ಸು ಇಚ್ಛೆ ಅವ್ರಿಗೆ ಹೊಡೆದಿದ್ದಲ್ದೇ ಅವರ ಗುಪ್ತಾಂಗಗಳಿಗೆ ಗಾಯ ಆಗೋ ಹಾಗೆ ಚಿತ್ರಹಿಂಸೆಯನ್ನು ನೀಡಿರ್ತಾರೆ. ಅಷ್ಟೆಲ್ಲ ಚಿತ್ರಹಿಂಸೆಯನ್ನು ನೀಡಿ ಮರುದಿನ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಮತ್ತು 2 ದಿನ ಕಳೆದ ನಂತರ ಜೂನ್ 22 ಮತ್ತು 23ನೇ ತಾರೀಕು ಅವರು ಚಿಕಿತ್ಸೆ ಫಲಕಾರಿಯಾಗದೇ ಆಸ್ಪತ್ರೆಯಲ್ಲೇ ಮರಣ ಹೊಂದ್ತಾರೆ. ಈ ಪೊಲೀಸರು ಎಷ್ಟು ಕ್ರೌರ್ಯ ಮೆರೆದಿದ್ರು ಅಂದರೆ ಅವರ ಲಾಠಿಗಳೆಲ್ಲ ರಕ್ತ ಸಿಕ್ತಾಗಿರ್ತವೆ. ಇಬ್ಬರ ದೇಹದ ಮೇಲೂ ಕೂಡ ನೂರಾರು ಗಾಯಗಳಾಗಿರ್ತವೆ. ಹಾಗೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಅವರ ಬಟ್ಟೆಯನ್ನು ಬದಲಾಯಿಸಿ ಕರ್ಕೊಂಡು ಹೋಗಿರ್ತಾರೆ, ಯಾಕಂದರೆ ಅವರ ಮೈ ಮೇಲೆ ಅಷ್ಟೊಂದು ರಕ್ತ ಇರುತ್ತೆ. ಹಾಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾದ್ರೆ ಪೊಲೀಸ್ನವರು ಇವರು ತಾವಾಗೆ ಬಿದ್ದು ಗಾಯ ಮಾಡಿಕೊಂಡ್ರು ಅನ್ನೋ ಕಥೆಯನ್ನು ಕೂಡ ಕಟ್ಟಿರ್ತಾರೆ. ಈ ಇನ್ಸಿಡೆಂಟ್ ಆದಮೇಲೆ ಪೊಲೀಸ್ನವರು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗಿರ್ತಾರೆ. ಆದರೆ ಜಯರಾಜ್ ಅವರ ಪತ್ನಿ ಹೋರಾಟವನ್ನು ಆರಂಭಿಸಿದ ಮೇಲೆ ಈ ಕೇಸ್ನ CBIಗೆ ವಹಿಸ್ಕೊಡ್ಲಾಗುತ್ತೆ. ಈ ಘಟನೆ ನಡೆದ ತಕ್ಷಣ ಮೊದಲು ಸ್ಥಳೀಯ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಆದರೆ ಇಲ್ಲಿ ಪೊಲೀಸ್ನವರೇ ಕ್ರಿಮಿನಲ್ಗಳಾಗಿದ್ದರಿಂದ ತನಿಖೆ ಸರಿಯಾಗಿ ನಡೆಯಲ್ಲ ಅನ್ನೋ ಆಕ್ರೋಶ ಜನರಲ್ಲಿ ವ್ಯಕ್ತ ಆಗಿರುತ್ತೆ. ಆಗ ತಮಿಳುನಾಡು ಸರ್ಕಾರ ಜುಲೈ 7, 2020ರಂದು ಈ ಪ್ರಕರಣವನ್ನು ಅಧಿಕೃತವಾಗಿ CBIಗೆ ವರ್ಗಾವಣೆ ಮಾಡುತ್ತೆ. ಆವತ್ತಿಂದ CBI ಈ ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೆಸಿ ದೋಷಾರೋಪ ಪಟ್ಟಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಈ ಇಡೀ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ರೇವತಿ ಅವರು. ಇವರು ಕೂಡ ಸಾತನ್ಕುಳಂ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಜೂನ್ 19ರ ರಾತ್ರಿ ಪೊಲೀಸ್ನವರು ಜಯರಾಜ್ ಮತ್ತು ಬೆನಿಕ್ಸ್ಗೆ ಅತ್ಯಂತ ಕ್ರೂರವಾಗಿ ಹೊಡೆಯೋದನ್ನು ರೇವತಿಯವರು ಕಣ್ಣಾರೆ ಕಂಡಿರ್ತಾರೆ. ಅವರಿಬ್ಬರನ್ನು ರಾತ್ರಿ ಇಡೀ ಪೊಲೀಸ್ನವರು ಲಾಠಿಯಿಂದ ಹೊಡೆದದ್ದನ್ನು ರೇವತಿಯವರು ಕೋರ್ಟ್ನಲ್ಲಿ ತಿಳಿಸ್ತಾರೆ. ಪೊಲೀಸ್ನವರು ಹೊಡೆತಕ್ಕೆ ಜಯರಾಜ್ ಮತ್ತು ಬೆನಿಕ್ಸ್ನ ರಕ್ತ ಪೊಲೀಸ್ ಸ್ಟೇಷನ್ನ ಟೇಬಲ್ ಮತ್ತು ಆ ಲಾಠಿಗಳಿಗೆಲ್ಲ ಅಂಟಿತ್ತು ಅಂತ ರೇವತಿಯವರು ಕೋರ್ಟ್ನಲ್ಲಿ ಸಾಕ್ಷಿಯನ್ನು ಹೇಳ್ತಾರೆ. ಇಲ್ಲಿ ಪೊಲೀಸ್ನವರು ಈ ಕೇಸ್ನಿಂದ ಹೇಗಾದರೂ ತಪ್ಪಿಸ್ಕೋಬೇಕು ಅಂತ ಆ ರಕ್ತದ ಕಲೆಗಳನ್ನೆಲ್ಲ ಅಳಿಸಿ ಹಾಕಿರ್ತಾರೆ. ಹಾಗೆ ಪೊಲೀಸ್ ಸ್ಟೇಷನ್ನಲ್ಲಿದ್ದಂಥ CCTV ಫುಟೇಜ್ನೆಲ್ಲನೂ ಕೂಡ ಡಿಲೀಟ್ ಮಾಡಿರ್ತಾರೆ. ಆದರೆ ಅದೆಲ್ಲವೂ ಕೂಡ CBI ತನಿಖೆಯಲ್ಲಿ ಬಯಲಾಗುತ್ತೆ. ಕಾನೂನು ಕಣ್ಣಿಗೆ ಬಟ್ಟೆ ಕಟ್ಟಿರ್ಬೋದು, ಆದರೆ ಪೊಲೀಸ್ ಸ್ಟೇಷನ್ ಗೋಡೆಗಳಿಗೂ ಕಿವಿ ಇರುತ್ತೆ ಅನ್ನೋದನ್ನ ಆ 9 ಮಂದಿ ಪೊಲೀಸರು ಮರ್ತಿದ್ರು ಅನಿಸುತ್ತೆ. ಅದಕ್ಕೆ ಇವಾಗ ಅದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಸುಮಾರು 6 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಮದುರೈ ನ್ಯಾಯಾಲಯ ಈಗ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಇನ್ಸ್ಪೆಕ್ಟರ್ ಶ್ರೀಧರ್ ಸೇರಿದಂತೆ ಒಟ್ಟು 9 ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಧಿಕಾರ ಕೈಯಲ್ಲಿದೆ, ನಾವು ಮಾಡಿದ್ದೇ ಸರಿ ಅಂತ ಕಾನೂನನ್ನು ಕೈ ಎತ್ಕೊಂಡ್ರೆ ಸಾವು ನಿಶ್ಚಿತ ಅನ್ನೋ ಸಂದೇಶವನ್ನು ಈ ತೀರ್ಪು ನೀಡ್ತಾ ಇದೆ.
ಈ ತೀರ್ಪಿನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋನ್ನ ಕಮೆಂಟ್ನ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.